ನೀವು ಮಾಡ್ತಿರುವಂತ ಈ ಈ ಶುಭದ ಕಾರ್ಯಕ್ರಮ ನನಗೆ ಬಹಳಷ್ಟು ಸಂತೋಷ ತಂದಿದೆ. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ನಮ್ಮ ತಂದೆಯವರು ಈ ಭಾಗದ ಭಗೀರಥನೇ ಅಂತ ಹೆಸರು ಪಡೆದಿರುವ ಸನ್ಮಾನ್ಯ ಡಾಕ್ಟರ್ ಸಿ.ವಿ. ಜಯಚಂದ್ರ ಅವರು ಈ ಭಾಗದ ಶಾಸಕರು. ಅವರ ಒಂದು ಹುಟ್ಟದ ಹಬ್ಬದ ಪ್ರಯುಕ್ತ ನಾವು ಯಾವುದೇ ರೀತಿಯಾಗಿ ಏನಿದೆ ಆಡಂಬರಗಳನ್ನ ಇಟ್ಕೊಳ್ತೇನೆ ನಾವು ಸಮಾಜದ ಸುಧಾರಣೆ ಮತ್ತು ಸಮಾಜದ ಒಳ್ಳೆಯದಾಗಿ ಕೆಲಸ ಮಾಡಬೇಕು ಅನ್ನುವ ನಮ್ಮ ನಾಯಕರ ಒಂದು ಆಸೆ. ಆದ್ರಿಂದಲೇ ಅವರು ಅವ್ರು ಬಂತು ಅಂದ್ರೆ ಒಂದು ಹಬ್ಬದ ವಾತಾವರಣ ಇರುತ್ತೆ. ಅನೇಕ ಏನ್ ಹೇಳಿ ಅದ್ದೂರಿ ಸ್ವಾಗತ ಮತ್ತೊಂದೆಲ್ಲ ಮಾಡ್ತಾರೆ. ಅದು ಬೇಡ, ಈ ಅದ್ದೂರಿತನ ಬೇಡ ಅಂತ ಹೇಳಿ ಅವರು ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅನೇಕ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದು ಮಾಡುವಂತ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ನಿನ್ನೆಯಿಂದಲೇ ಅದು ನಿರ್ವಹಣೆ ಆಗಿದೆ. ರಕ್ತದಾನ ಶಿಬಿರ ಆಗಿರ್ಬೋದು. ಈಗ ತಾನೇ ಮಹಿಳೆಯರಿಗೆ ಇವತ್ತು ನನ್ನ 2ನೇ ಕಾರ್ಯಕ್ರಮ, ಮಹಿಳೆಯರಿಗೆ ಸೀಮಿತವಾದಂತಹ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇದ್ದೇನೆ. ಇದು ಈ ರೀತಿಯಾದಂತ ಈ ಸಾವಯವ ಕೃಷಿಗೆ ಒತ್ತು ಕೊಟ್ಟು ನಮ್ಮ ಈ ಕಂಪನಿ ಏನಿದೆ ಮಲ್ಟಿಪ್ಲೆಕ್ಸ್ ಕಂಪನಿ, ನನಗೆ ನಮಗೂ ಅವ್ರಿಗೂ ಅವಿನಾಭಾವ ಸಂಬಂಧ. ಯಾಕಂತಂದ್ರೆ ಅವರ ತಂದೆ ಹಿರಿಯರು ನನ್ನ ಸ್ನೇಹಿತ ಮಹೇಶ್ ಶೆಟ್ಟಿ ಅಂತೇಳಿ ಅವರ ತಂದೆ ಸ್ಥಾಪಿಸಿದಂತ ಈ ಕಂಪನಿ ಅನೇಕ ರೈತಾಪಿ ವರ್ಗಕ್ಕೆ ಸೇವೆಯನ್ನ ಮಾಡ್ತಾನೆ ಬಂದಿದೆ. ಅವರೊಬ್ಬ ಲೆಜೆಂಡ್ ಅಂತ ಹೇಳ್ಬೋದು ಈ ಕೃಷಿಯಲ್ಲಿ. ಈಗ ಸಾವಯವ ಕೃಷಿಗೆ ಯಾವ ರೀತಿಯಾದಂತ ಪ್ರಾಮುಖ್ಯ ಪಡ್ಕೊಳ್ತಾ ಇದೆ ಅಂತಂದ್ರೆ, ಈ ಕೆಮಿಕಲ್ ಫರ್ಟಿಲೈಸರ್ಸ್ ಉಪಯೋಗಿಸಿ ಅನೇಕ ರೋಗಗಳು ಬರ್ತವೆ ಅನ್ನೋ ಒಂದು ಅದರಿಂದ ಇವಾಗೆಲ್ಲ ಸಾವಯವ ಕೃಷಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇಡ್ತಿರುವಂತ ಈ ಹೆಜ್ಜೆ ಬಹಳ ಸ್ವಾಗತ. ಅದಕ್ಕೆ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದು ಕೂಡ ಮಹಿಳೆಯರ ಮುಖಾಂತರ ಈ ಗೊಬ್ಬರಗಳನ್ನ, ಸಾವಯವ ಗೊಬ್ಬರಗಳನ್ನ ಮಾರಾಟ ಮಾಡಿ ಅವರುಗಳಿಗೆ ಅದನ್ನ ಮಾಹಿತಿಯನ್ನ ಕೊಟ್ಟು ಮಾರಾಟ ಮಾಡ್ತಿರುವುದು ಬಹಳ ಒಳ್ಳೆಯ ರೀತಿಯಲ್ಲಿ. ಅದಕ್ಕಿಂತ ಮುಖ್ಯವಾಗಿ ನನಗೆ ಸ್ವಾರ್ಥ ಅಂತಂದ್ರೆ ನನ್ನ ಭಾಗದ ಮಹಿಳೆಯರಿಗೆ ನೀವು ಉದ್ಯೋಗಾವಕಾಶ ಕಲ್ಪಿಸಿಕೊಡ್ತಾ ಇರುವಂತದ್ದು ನನಗೆ ನಿಜವಾಗ್ಲೂ ಕೂಡ ನನಗೆ ಸಂತೋಷ ತಂದಿದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ. ಬಹಳಷ್ಟು ಕ್ಯಾಂಡಿಡೇಟ್ಸ್ ಕಾಯ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕೇಳ್ಬಂತು. ಈಗ ನಾನು ನಮ್ಮ ಇಂಡಸ್ಟ್ರಿಯಲಿಸ್ಟ್ಗೆ ಜನರಲಿ ಹೇಳ್ಬೇಕಾದ್ರೆ, ನಮ್ಮ ಶಿರಾ ಕ್ಷೇತ್ರ ಏನಿದೆ, ಶಿರಾ ತಾಲೂಕಿದೆ, ಅತ್ಯಂತ ಪ್ರಬುದ್ಧವಾದಂತ ಒಂದು ತಾಲೂಕ. ಇದು ಜಿಲ್ಲೆ ಆಗೋದು ಖಚಿತ. ಕೊಡುಗೆ ಏನಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ದಾರೆ. ಈ ಭಾಗದಲ್ಲಿ ನೋಡಿ ಹೇಮಾವತಿ ಬರ್ತಾ ಇದೆ, ಎತ್ತಿನಹೊಳೆ ಬನ್ಸಿ ಇರುತ್ತೆ, ಮತ್ತೆ ಅಬ್ಬರ್ ಭದ್ರ ಬರ್ತಾ ಇದೆ. ಇದು ತ್ರಿವೇಣಿ ಸಂಗಮ ಆಗಬೇಕು ಅಂತ ಕನ್ಸ್ಕೊಂಡಂತವ್ರು ನಮ್ಮ ತಂದೆ, ನಮ್ಮ ನಾಯಕರು. ಅದು ಸಾಕಾರ ಆಗೋದಿದೆ. ಆಮೇಲೆ ಈ ಭಾಗ ಅತ್ಯಂತ ಉನ್ನತವಾಗಿ ಬೆಳೆಯುತ್ತೆ. ಇಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ದಾರೆ. ನಾನು ಮಲ್ಟಿಪ್ಲೆಕ್ಸ್ ಕಂಪನಿಗೆ ಏನು ಪ್ರಾರ್ಥನೆ ಸಲ್ಲಿಸ್ತೇನೆ ಅಂತಂದ್ರೆ, ನೀವು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ದಯಮಾಡಿ ನೀವು ಇಲ್ಲಿ ನನ್ನ ಭಾಗಕ್ಕೆ ತರಬೇಕು. ನನ್ನ ಜನಗಳಿಗೆ ನೀವು ಉದ್ಯೋಗ ಅವಕಾಶ ಕೊಡಬೇಕು. ನೀವು ನಮ್ಮ ಶಿರಾ ಕ್ಷೇತ್ರದ ತಾಲೂಕಿನ ಬೆಳವಣಿಗೆಯಲ್ಲಿ ಭಾಗಿಯಾಗಬೇಕು. ನೀವು ಏನು ಸವಲತ್ತುಗಳು ಬೇಕು ನೀವು ನಮ್ಮನ್ನು ಕೇಳಿಕೊಡ್ಬೋದು. ನಮ್ಮ ಶಿರಾದಲ್ಲಿ ಎಲ್ಲಾ ರೀತಿಯಾದಂತ ಸವಲತ್ತುಗಳಿದೆ. ನಿಮಗೆ ಪವರ್ ಸಿಗ್ತದೆ, ನೀರು ಸಿಗ್ತದೆ, ನಿಮಗೆ ಸರ್ವೇ ಸಾಮಾನ್ಯ ನಾವು ಜಮೀನನ್ನು ಕೂಡ ಕೊಡ್ತೇವೆ. ನಾವು ತಮ್ಮ MD ಅಲ್ಲಿ ಹೇಳಿ ಎಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಕರೆ ಕೊಡ್ತೇನೆ. ಅದಾದ್ಮೇಲೆ ಈಗ ತಾನೇ ಡ್ರೋನ್ ವಿಚಾರ ಹೇಳಿದ್ರು. ಅದೊಂದು ಅತ್ಯಂತ ನೋಡಿ, ಅದೆಲ್ಲ ಅಮೆರಿಕದಲ್ಲಿ ಸರ್ವೇ ಸಾಮಾನ್ಯರಾಗುತ್ತೆ. ಇಲ್ಲಿ ನಾವು ಆ ಆವಿಷ್ಕಾರವನ್ನು ಮಾಡ್ತಿದೀವಿ ಅಂದ್ರೆ ನಾವು ನಿಜವಾಗ್ಲೂ ಕೂಡ ಪ್ರಗತಿ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಹಾಗೇನೆ ನನಗೆ ಸಂತೋಷವಾದಂತ ವಿಚಾರ ಅಂದ್ರೆ, ನನ್ನ ಇಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳಿಗೆ ನೀವು ಗೊತ್ತಿರಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಪ್ರಾತಿನಿಧ್ಯ ಕೊಡ್ತದೆ. ನಾವು ಅವರಿಗೆ ಫ್ರೀ ಬಸ್ ಕೊಡೋದಂತ ಕಾರ್ಯಕ್ರಮಗಳಾಗ್ಲಿ ನಮ್ಮ ಮುಖ್ಯಮಂತ್ರಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಂತ ನಾವೇನ್ ಕೊಡ್ತಾ ಇದ್ದೇವೆ ಅವ್ರಿಗೆ ಕೊಡುವಂತ. ಆದ್ರಿಂದ ಅವರಿಗೆ ಪ್ರಾಮುಖ್ಯತೆ ಇರಬೇಕು. ಯಾಕಂದ್ರೆ ಸಮಾಜವನ್ನ ಸರಿಯಾದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಶಕ್ತಿ ಯಾರಿರೋದ್ರಿಂದ ಅದು ಮಹಿಳೆಯರಿಗೆ.
ಆದ್ರಿಂದ ಇದು ಸುದಿನ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಎಲ್ರಿಗೂ ಕೂಡ ಕೆಲಸ ಸಿಗಲಿ. ಅವರು ಹೆಮ್ಮೆಯ ಮಾರ್ಗದರ್ಶನ. ಹೀಗೆ ಇವ್ರನ್ನ ರೀತಿ ಬಿರುದುಗಳನ್ನು ಹೇಳ್ಕೊಂಡು ಹೋದ್ರೆ ಸಾಕಾಗಲ್ಲ ನಮ್ಮ ಸಾಹೇಬರಿಗೆ. ಕಳೆದ ವರ್ಷ ನಾವೆಲ್ಲ ಹೋಗಿದ್ವಿ ಸಾಹೇಬರಿಗೆ ಮಧುಸೂದನ ಸಾಹೇಬರ ಹಿಂದೆ ಕಾಣ್ತಾರೆ. ಅವ್ರ ಕೈಯಾರೆ ಅವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟರು. ನಿಜವಾಗ್ಲೂ ಅದಕ್ಕೆ ಅರ್ಹ ವ್ಯಕ್ತಿ ಅಂತಂದ್ರೆ ನಮ್ಮ ಡಾಕ್ಟರ್ ಡಿ.ವಿ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ 224 ಶಾಸಕರಲ್ಲೇ ಅತ್ಯಂತ ಹಿರಿಯರು, ತುಂಬಾ ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದವರು, ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ಅವರಿಗೆ ಸುಮಾರು 3 ಕೋಟಿ ಕಾಮಗಾರಿಗಳು ಮತ್ತೆ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನ ಇವತ್ತು ಆಕ್ಚುಲಿ ನಾವು ಇಟ್ಕೋಬೇಕಾಗಿದ್ದೀವಿ. ಆಗ್ತದೆ ಸಾಹೇಬರು ಬೇಡ ಅಂತಂದ್ರು, ಅದ್ದೂರಿತನ ಬೇಡ, ಕಮಿಷನರ್ ನನಗೂ ಹೇಳಿದ್ರು ಮತ್ತೆ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರು, ನೀವು ಇನ್ನೊಂದ್ ದಿನ ಇಟ್ಕೊಳ್ಳಿ, ನನ್ನ ಜನ್ಮದಿನ ಬೇಡ, ನಾವು ಅದ್ದೂರಿತನ ಇಷ್ಟಪಡಲ್ಲ. ನನ್ಗೆ ಜನಸಾಮಾನ್ಯರೇ ನನಗೆ ಬಂದ್ರೆ ಇದ್ದಂಗೆ ಅವರಿಗೆ ಸೇವೆಯನ್ನ ಮಾಡ್ತಕ್ಕಂಥದ್ದೇ ನನ್ನ ಕರ್ತವ್ಯ, ಅವ್ರು ಬಿಟ್ಟು ನಾನಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಹಾಗಾಗಿ ಅವರು ಏನ್ ಮಾರ್ಗದರ್ಶನ ಮಾಡ್ತಾ ಇದಾರೋ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೀವಿ ಅಂತ ಭರತ ನಾಡಿನ ಭಗೀರಥರು ನಮ್ಮ ಜಯಚಂದ್ರ ಸಾಹೇಬರು. ಅವರ ಬಂದಿರೋ ದಿನ ತಾವೆಲ್ಲರೂ ಸಹಿತ ಇವತ್ತು 100 ಜನಕ್ಕೆ ಇವತ್ತು ಉದ್ಯೋಗ ಸಿಗ್ತಾ ಇದೆ. ನೇಮಕಾತಿ ಪತ್ರವನ್ನ ಮಲ್ಟಿಪ್ಲೆಕ್ಸ್ ಸಂಸ್ಥೆಯವರು ನಮಗೆ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಮಲ್ಟಿಪ್ಲೆಕ್ಸ್ ಸಂಸ್ಥೆಗೆ ತಾವೆಲ್ಲರೂ ಚೇರ್ಗಣಿ ಆಗಿರ್ಬೇಕು.